ನೋಡ್ಬೇಕು ಅನ್ನಿಸುವಂತ ಸಿನಿಮಾ. ಸರ್ ನೀವಿದ್ದೀರಾ, ನಿಮ್ ಜನಗಳಿದ್ದಾರೆ, ಪ್ಲೀಸ್. ನಮಸ್ಕಾರ ಎಲ್ರಿಗೂ. ಎಲ್ರಿಗೂ ನಮಸ್ಕಾರ. ಇದು ಸಂಜು ವೆಡ್ಸ್ ಗೀತಾ ಭಾಗ 2ರ ಪ್ರೀ ರಿಲೀಸ್ ಇವೆಂಟ್ ಕಾರ್ಯಕ್ರಮ. ಇದರ ಉದ್ದೇಶ ಸಂಜು ವೆಡ್ಸ್ ಗೀತಾ ಭಾಗ 2 ಇದೇ ಜನವರಿ 10ನೇ ತಾರೀಕು ಶುಕ್ರವಾರ ಪ್ರಪಂಚದಾದ್ಯಂತ ರಿಲೀಸ್ ಆಗ್ತಾ ಇದೆ. ಸೊ ಈ ಪ್ರೀ ರಿಲೀಸ್ ಇವೆಂಟ್ಗೆ ನನ್ನ ಜೊತೆ ಈ ಜನವರಿ 10 ರಿಲೀಸ್ ಅನ್ನೋದನ್ನ ಗಟ್ಟಿಯಾಗಿ ಕೂಗಿ ಹೇಳೋದಕ್ಕೆ ನನ್ನ ಸ್ನೇಹಿತರು, ನನ್ನ ಹಿತೈಷಿಗಳು, ಹಾಗೆ ನಮ್ಮ ಅಪ್ಪ ಅಮ್ಮ, ನನ್ನ ಅನೇಕ ಕಲಾವಿದರು, ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ. ಸೊ ಎಲ್ರಿಗೂ ಮೊದಲು ವೆಲ್ಕಮ್ ಮಾಡ್ತಾ, ಸಂಜು ವೆಡ್ಸ್ ಗೀತಾ ಅನ್ನೋ ಟೈಟಲ್ ಇವತ್ತೇನಾದ್ರೂ ಉಳಿದಿದೆ, ಅದು ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಹೆಸರು ಮಾಡಿದೆ ಅನ್ನೋದಾದ್ರೆ ಅದಕ್ಕೆ ಮುಖ್ಯ ಕಾರಣ ಕನ್ನಡ ಚಲನಚಿತ್ರರಂಗದ ಹೆಸರಾಂತ ನಿರ್ಮಾಪಕ KP ಶ್ರೀಕಾಂತ್. ಪ್ರತಿ ಸಾರಿ ನನ್ನ ಸಂಜು ವೆಡ್ಸ್ ಗೀತಾ ಪಾರ್ಟ್ 1 ಸರಿಸುಮಾರು 13 ಸ್ಕೆಡ್ಯೂಲ್ ಮಾಡಿದ್ದೀನಿ. 13 ಸ್ಕೆಡ್ಯೂಲ್ಗಳು ನಿಂತು 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 ಮುಂದಕ್ಕೆ ಹೋಗಿದಾಗ ಪ್ರತಿ ಸ್ಕೆಡ್ಯೂಲ್ ನನಗೆ ಪುಷ್ ಮಾಡಿ, ಏನ್ರಿ ನಾಗಣ್ಣ ನಿಮ್ ಪ್ರಾಬ್ಲಮ್ಮು ಅಂತ ಕೇಳಿ ನನಗೆ ಎಲ್ಲ ಥರದ ಸಹಾಯ ಮಾಡಿ ಗಾಂಧಿನಗರದ ಲೆಕ್ಕಾಚಾರಗಳನ್ನ ಕಲಿಸ್ಕೊಟ್ಟು ನನ್ನನ್ನು ಒಬ್ಬ ಒಳ್ಳೆಯ ನಿರ್ದೇಶಕನಾಗಿ ಮಾಡಿದ್ದು KP ಶ್ರೀಕಾಂತ್ ಅವರು. ಅವರಿಗೆ ಐ ಹಾರ್ಟ್ಲಿ ವೆಲ್ಕಮ್. ಇಲ್ಲಿದ್ದಾರೆ. ಲವ್ ಯು ಸರ್, ವಿ ಲವ್ ಯು ಆಲ್ವೇಸ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯುವರ್ ಪ್ರೆಸೆನ್ಸ್. ಆ್ಯಂಡ್ ದ ನೆಕ್ಸ್ಟ್ ಈಸ್ ಮೈ ವಂಡರ್ಫುಲ್ ಫ್ರೆಂಡ್. ಅವರು ಹೆಸರು ಹೇಳೋಂಗಿಲ್ಲ, ಅದರ ಸರ್ಪ್ರೈಸ್ ಹಂಗೆ ಇಟ್ಟಿರ್ತೀವಿ. ಹಾಗೆ ನನ್ನ ಬಹಳ ಕ್ಲೋಸ್ ಫ್ರೆಂಡ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಪೂರ್ಣಚಂದ್ರ ಜೇಸ್ವೇರ್ ಬಂದಿದ್ದಾರೆ. ಐ ವೆಲ್ಕಮ್ ಇವನ್ನ. ಹಾಗೆ ನಮ್ಮ ಶ್ರೀನಗರ ಕಿಟ್ಟಿ ಅವರ ಕ್ಲಾಸ್ಮೇಟ್ಸ್ ಎಲ್ಲ, ನಮ್ಮ ಪ್ರದೀಪ್ ಅವರು, ನಮ್ಮ ಇಂದು ಅವರು, ನಮ್ಮ ಅಣ್ಣ ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ವೆಲ್ಕಮ್ ಮಾಡ್ತೀನಿ. ಹಾಗೆ ನನ್ನ ಕ್ಲಾಸ್ಮೇಟ್ಸ್ ಬಂದಿದ್ದಾರೆ. ಜೊತೆಗೆ ನಾಗಿ ಬ್ರದರ್, ವಿ ವೆಲ್ಕಮ್ ಯು. ಹಾಗೆ ಕನ್ನಡ ಚಲನಚಿತ್ರರಂಗದ ಉದಯೋನ್ಮುಖ ನಟರು. ನಾನು ಯಾವಾಗಲೂ ಎಲ್ಲ ವೇದಿಕೆಯಲ್ಲೂ ಹೇಳ್ತೀನಿ, ದ ನೆಕ್ಸ್ಟ್ ಸೂಪರ್ ಸ್ಟಾರ್, ದ ನೆಕ್ಸ್ಟ್ ಯಶ್ ಆಫ್ ಕನ್ನಡ ಇಂಡಸ್ಟ್ರಿ ನಿರಂಜನ್ ಅಂತ ಈಸ್ ಅ ವಂಡರ್ಫುಲ್ ಆಕ್ಟರ್. ಐ ವೆಲ್ಕಮ್ ಯು ನಿರಂಜನ್. ಆ್ಯಂಡ್ ನನಗೆ ಮೊದಲ ಸಿನಿಮಾ ಕೊಟ್ಟು ಪತ್ರ ಬರೆಯಲ ಇಲ್ಲ ಚಿತ್ರ ಬಿಡಿಸಲ ಹೇಗೆ ಹೇಳಲಿ ನನ್ನ ಮನದ ಹಂಬಲ ಅಂತ ಒಂದು ಲೈನ್ ಹೇಳಿದಾಗ ಕವಿರಾಜ್ ಅವರು ಅದಕ್ಕೊಂದು ಕಂಪೋಸ್ ಮಾಡಿ ಹಾಡನ್ನು ಕೇಳಿಸಿದಾಗ ನನಗೆ ಮೊದಲು ಸಿನಿಮಾ ಕೊಟ್ಟ ನಿರ್ಮಾಪಕ K. ಮಂಜು ಅವರು ಹಾಡನ್ನು ಕೇಳಿ ಕತೆ ಕೇಳಲ್ಲ. ಸೊ ಅವರ ಮಗ ಶ್ರೇಯಸ್ K. ಮಂಜು ಅವರು ಬಂದಿದ್ದಾರೆ. ಅವ್ರನ್ನು ವೆಲ್ಕಮ್ ಮಾಡ್ತೀನಿ. ಇಸ್ ಒನ್ ಆಫ್ ದಿ ಬಿಗ್ ಹೀರೋ. ಆ್ಯಂಡ್ ಎಲ್ಲರೂ ಹೆಸರು ಹೇಳ್ತಾ ಇದ್ರೆ ತುಂಬ ಹೊತ್ತಾಗುತ್ತೆ. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಎಲ್ಲರನ್ನೂ ವೆಲ್ಕಮ್ ಮಾಡ್ತಾ ಶುರು ಮಾಡೋಣ ನಮ್ಮ ಸಂಜು ವೆಡ್ಸ್ ಗೀತಾ ಪಾರ್ಟ್ 2 ಚಿತ್ರದ ಜರ್ನಿಯನ್ನು. ಈ ಜರ್ನಿಯನ್ನು ಶುರು ಮಾಡೋದಕ್ಕೆ ಐ ವುಡ್ ಲೈಕ್ ಟು ವೆಲ್ಕಮ್ ಚಕ್ರವರ್ತಿ ಚಂದ್ರಚೂಡ್, ಈ ಸಿನಿಮಾದ ಬರಹಗಾರರು. ಚಕ್ರವರ್ತಿ ಅವರು ಇದಾರ ಇಲ್ಲಿ? ಎಸ್, ಚಕ್ರವರ್ತಿ ಸರ್ ಇದಾರ? ಓ ಮೈ ಗಾಡ್. ಸೊ ಸಂಜು ಮತ್ತು ಗೀತಾ ಈ ಟೈಟಲ್ ಬಂದಾಗ ಭಾಗ 2 ಯಾಕೆ? ಭಾಗ 2ಕ್ಕೂ ಭಾಗ 1ಕ್ಕೂ ಸಂಬಂಧ ಇದೆಯಾ? ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಶ್ರೀನಗರ ಕಿಟ್ಟಿಯವರೇ ಯಾಕೆ ಬೇಕಿತ್ತು, ರಚಿತ್ ಅವರೇ ಯಾಕೆ ಬೇಕಿತ್ತು? ಸೊ ಈ ಥರದ ಹಲವಾರು ಪ್ರಶ್ನೆಗಳಿದೆ. ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾ ಕೊಡ್ತಾ ಒಂದೊಂದು ಹಾಡನ್ನು ನೋಡ್ತಾ ಹೋಗೋಣ. ಐ ವೆಲ್ಕಮ್ ಯು. ಯು ಹ್ಯಾವ್ ಮೈಕ್? ಇಟ್ಕೊಂಡಿದ್ದೀನಿ. ಎಸ್, ಥ್ಯಾಂಕ್ ಯು. ಈಗ ಭಾಗ 1ಕ್ಕೂ ಭಾಗ 2ಕ್ಕೂ ಒಂದು ಸಣ್ಣ ಮಾತು ಹೇಳ್ಬಿಡೋಣ. ಎಲ್ರಿಗೂ ನಮಸ್ಕಾರ. ಸಿನಿಮಾ ರಿಲೀಸ್ಗೆ ಇನ್ನು 3 ದಿನ ಇದೆ. ಕಳೆದ ವರ್ಷದಲ್ಲಿ ಒಂದು ಸೂಪರ್ ಹಿಟ್ ಪಿಕ್ಚರ್ ಕೊಟ್ಟಿದ್ರು UA ಅಂಡ್ ಮ್ಯಾಕ್ಸ್. ನಮ್ದೇ ಸಿನಿಮಾ, ಹೊಸ ವರ್ಷಕ್ಕೆ ಹೊಸ ಸಿನಿಮಾ ಸಂಜು ವೆಡ್ಸ್ ಗೀತಾ. ಇದು ಸೂಪರ್ ಹಿಟ್. ನಿರ್ಮಾಪಕರು, ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ನಮಸ್ಕಾರ. ಫಸ್ಟು ಛಲವಾದಿ ಕುಮಾರ್ ಅವರಿಗೆ ನನ್ನ ಶುಭಾಶಯಗಳು. ಈ ಚಿತ್ರದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದೀರಾ. ನಿಮ್ಗೆ ಒಳ್ಳೆಯದಾಗಲಿ. ಇನ್ನು ಇಂಥ 100 ಚಿತ್ರ ಮಾಡೋ ಶಕ್ತಿ ಭಗವಂತ ಕೊಡಲಿ ಅಂತ ಹಾರೈಸ್ತೀನಿ. ಎರಡನೇದು, ನನ್ನ ಪ್ರೀತಿಯ ಗೆಳೆಯ ನಾಗಪ್ಪ. ನಂದು ಅವ್ರದ್ದು 25 ವರ್ಷದ ಸ್ನೇಹ.
ಯುವರಾಜ ಇಂದ ಇಲ್ಲಿವರೆಗೂ ಅವ್ರು ಎಲ್ಲ ಪಿಕ್ಚರಲ್ಲೂ ನಮ್ದು ಆ್ಯಕ್ಟ್ ಮಾಡಿದ್ದಾರೆ. ಅವ್ರದ್ದು ಮುಂಚೆ ರೆಮ್ಯುನರೇಷನ್ ಕೇಳ್ತಾ ಇದ್ದೆ, ಇಂಡಸ್ಟ್ರಿ ನಗಣ ಪರ್ ಡೇ ಅಂತ. ಆವಾಗ ಸರ್ ನನಗೆ ರೆಮ್ಯುನರೇಷನ್ ಬೇಡ, ಕನ್ವೀನಿಯನ್ಸ್ ಕೊಟ್ಬಿಡಿ ಸಾಕು ಡೈಲಿ ಅಂತ. ಯಾಕಂದರೆ ಅವ್ರು ಅಷ್ಟು ತೃಪ್ತರಾಗಿದ್ರು ಅವಾಗ. ಸೊ ಆ ಒಂದು ಶ್ರದ್ಧೆ, ಆ ಒಂದು ಇದೆ, ಅವ್ರಿಗೆ 25 ವರ್ಷ ಎಳ್ಕೊಂಡ್ಬಂದಿದೆ. ಚಿತ್ರರಂಗದಲ್ಲಿ ಪ್ರಥಮ ನಿರ್ದೇಶಕರು ಅಂತ ಯಾರಿದ್ದಾರೋ ಆ ಸಾಲಿನಲ್ಲಿ ನಾಗಪ್ಪ ಇದ್ದಾರೆ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತೀನಿ. ಥ್ಯಾಂಕ್ ಯು. ಸದಭಿರುಚಿಯ ಚಿತ್ರ ಮಾಡ್ತಾರೆ. ನನಗೆ ಅವ್ರಿಗೆ ಆಗಿ ಬರಲ್ಲ, ಯಾಕಂದರೆ ನಾನು ಮಾಸು, ಅವ್ರ ಕ್ಲಾಸು. ಎಷ್ಟೋ ಚಿತ್ರ ಮಾಡೋಣ ಅನ್ಕೊಂತೀವಿ, ನನಗೆ ವೈಲೆನ್ಸ್ ಬೇಕು, ಅವ್ರಿಗೆ ಬೇಡ. ಅದರಿಂದ ಅರ್ಧದಲ್ಲೇ ನಿಂತೋಗಿದೆ. ಮೂರನೇದು ನಮ್ಮ ಕಿಟ್ಟಪ್ಪನ ಬಗ್ಗೆ ಹೇಳಲೇಬೇಕು. ಕನ್ನಡ ಚಿತ್ರರಂಗ ಕಂಡ ಅದ್ಭುತ ಪ್ರತಿಭಾವಂತ ನಟರ ಪೈಕಿ ಕಿಟ್ಟಪ್ಪನ ಒಬ್ಬರು. ಯಾಕಂದರೆ ಯಾವುದೇ ಪಾತ್ರ ಕೊಟ್ಟರು ಜೀವ ತುಂಬ್ತಾರೆ. ಸೊ ನಾಗಪ್ಪ ಏನು ಅಂದ್ಕೊಂಡಿದ್ದಾರೋ ಅದಕ್ಕೆ ಅವರು ಕಿಟ್ಟಪ್ಪ ಅವ್ರ ಜೀವ ಕೊಟ್ಟಿರೋದಕ್ಕೆ ನಿಮ್ಮ ಚಿತ್ರಗಳು ಸಕ್ಸಸ್ ಆಗಿರೋದು. ಆಮೇಲೆ ರಚಿತಾರಾಮ್ ಅವ್ರ ಬಗ್ಗೆ ಹೇಳಂಗೆ ಇಲ್ಲ. ಈಗ ರಕ್ಷಿತಾ ರಮ್ಯಾ ನಂತರ ಕನ್ನಡ ಚಿತ್ರರಂಗದ ಹೀರೋಯಿನ್ಸಲ್ಲಿ ಪ್ರಥಮ ಸಾಲಿನಲ್ಲಿ ನಿಂತವರು ರಚಿತಾರಾಮ್ ಹೇಳೋದ್ರಲ್ಲಿ. ರಕ್ಷಿತಾ ರಮ್ಯಾ ರಚಿತಾರಾಮ್ RRR. ಸೊ ಎಲ್ಲ ಸಂಜು ವೆಟ್ಸ್ ಗೀತಾ ಚಿತ್ರದ ಟೀಮ್ಗೆ ಶುಭಾಶಯಗಳನ್ನ ಹೇಳ್ತಾ, ಈ ಚಿತ್ರ ಸಂಕ್ರಾಂತಿಯಲ್ಲಿ ಸಂಜು ವೆಟ್ಸ್ ಗೀತಾ ಕ್ರಾಂತಿ ಆಗಲಿ ಅಂತೇಳಿ ಹಾರೈಸ್ತೀನಿ. ಯಾವುದೇ ಬೇರೆ ಪರಭಾಷೆ ಚಿತ್ರಗಳಿಗೂ ಕ್ವಾಲಿಟಿ ಕಮ್ಮಿ ಇಲ್ಲ. ನೀವೇ ಎಲ್ಲ ನೋಡಿದ್ದೀರಾ. ದಯವಿಟ್ಟು ಕನ್ನಡಿಗರು ದೊಡ್ಡ ಮನಸ್ಸು ಮಾಡಿ ಈ ಚಿತ್ರ ಗೆಲ್ಲಿಸಿ. ನಾಗಪ್ಪ ಇನ್ನೂ ಅನೇಕ ಇಂಥ ಚಿತ್ರಗಳು ಮಾಡಿ ಕನ್ನಡ ಚಿತ್ರರಂಗನ ಮುಂದಕ್ಕೆ ತಗೊಂಡೋಗ್ತಾರೆ ಅಂತ ನಂಬಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಡಿಗ್ರಿನಲ್ಲಿ 20 ಜನಗಳ ಟೀಮ್ ಹೋಗಿದ್ವಿ. ಅದರಲ್ಲಿ ನಮ್ಮ ರಚಿತಾ ಅವರು, ಶ್ರೀನಗರ ಗೆಡ್ಡಿಯವರು, ನಮಗಂತೂ ಸ್ವೆಟರ್ ಗೀಟರ್ ಹಾಕೊಳ್ಳೋ ಅವಕಾಶ ಇತ್ತು. ಬಟ್ ಅವರು ಭಾಳ ಕಷ್ಟಪಟ್ಟು ಆ್ಯಕ್ಟ್ ಮಾಡಿದ್ರು. ಐ ಥ್ಯಾಂಕ್ ರಚಿತ್ ಆ್ಯಂಡ್ ಕಿಟ್ಟಪ್ಪ. ದೇ ಆರ್ ವೆರಿ ಗ್ರೇಟ್ಫುಲ್ ಟು ಯು ಬೋತ್. ಆ್ಯಂಡ್ ಈ ಸಿನಿಮಾದಲ್ಲಿ ಅಣ್ಣ, ಈ ಸಿನಿಮಾದಲ್ಲಿ ಏನಿದೆ, ಯಾಕೆ ಆಡಿಯನ್ಸ್ ಈ ಸಿನಿಮಾ ನೋಡಬೇಕು? ಅಲ್ಲ, ಎಲ್ಲರೂ ಈ ಸಿನಿಮಾದಲ್ಲಿ ಏನಿದೆ, ಯಾಕೆ ನೋಡಬೇಕು ಅಂತ ಯೋಚನೆ ಮಾಡ್ತಾರೆ. ನಾವು ಸ್ವಲ್ಪ ಉಲ್ಟಾ ಪ್ರೋಸೆಸ್ ಹೋಗೋಣ. ಈ ಸಿನಿಮಾದಲ್ಲಿ ಏನಿಲ್ಲ ಅಂತ ಹೇಳ್ಬಿಡೋಣ. ಮೊದಲು ಪ್ಲೀಸ್, ಏನಿಲ್ಲ ಅಂತ ಹೇಳ್ಬಿಡೋಣ. ಈ ಸಿನಿಮಾದಲ್ಲಿ 2671 ಲೀಟರ್ ರಕ್ತ ಇಲ್ಲ. ಒಂದೇ ಒಂದು ಡ್ರಾಪ್ ರಕ್ತ ಇಲ್ಲ. ಈ ಸಿನಿಮಾ ವಾಯ್ಲೆನ್ಸಿನ ಸಿನಿಮಾ ಅಲ್ಲ. ಈ ಸಿನಿಮಾ ವಾಯ್ಲಿನ್ ಅಂತ ಸಿನಿಮಾ. ಈ ಸಿನಿಮಾದಲ್ಲಿ ನಗ್ನತೆ ಇಲ್ಲ. ಈ ಸಿನಿಮಾದಲ್ಲಿ ಯಾರು ಬಟ್ಟೆ ಬಿಚ್ಚಲ್ಲ. ಈ ಸಿನಿಮಾದಲ್ಲಿ ನಗ್ನ ಸತ್ಯಗಳು ಮಾತ್ರ ಇದಾವೆ. ಈ ಸಿನಿಮಾದಲ್ಲಿ ಅಹಿಂಸೆ ಇಲ್ಲ. ಯಾರು ಹಿಂಸೆ ಮಾಡಲ್ಲ. ಎಲ್ರಿಗೆಲ್ಲರೂ ತ್ಯಾಗ ಮಾಡ್ತಾರೆ. ಈ ಸಿನಿಮಾದಲ್ಲಿ ಯಾರು ದ್ವೇಷ ಮಾಡಲ್ಲ. ಎಲ್ಲರೂ ಎಲ್ಲರನ್ನು ಪ್ರೀತಿ ಮಾಡ್ತಾರೆ. ಈ ಸಿನಿಮಾದಲ್ಲಿ ಯಾವ ಪಾತ್ರಕ್ಕೂ ನಾಯಕ ನಟನಿಂದ ನಾಯಕಿಯಿಂದ ಯಾರಿಗೂ ಯಾವ ಪ್ರಾಣಿಗಳನ್ನು ಹೋಲಿಸಲಾಗಿಲ್ಲ. ಎಲ್ಲರೂ ಇಲ್ಲಿ ಮನುಷ್ಯರಾಗಿದ್ದಾರೆ. ಆ ಥರದ್ದೊಂದು ಸಿನಿಮಾ. ಈ ಸಿನಿಮಾದಲ್ಲಿ ಏನಿದೆ ಅಂದರೆ 27 ಗ್ರಾಮ್ ಇದೆ. ಪ್ರತಿ ಮನುಷ್ಯನ ಉಸಿರಿನ ಭಾರ 27 ಗ್ರಾಮ್. ಈ ಸಿನಿಮಾದಲ್ಲಿ ಒಂದು ಉಸಿರಾಟ ಇದೆ. ಸಿನಿಮಾ ನೋಡಿದ್ಮೇಲೆ ನೋಡ್ತಾನೆ ಪಕ್ಕದಲ್ಲಿ ಕೂತಿರುವವನ ಉಸಿರಾಟ ನಿಮಗೆ ತಾಗಿದರೆ, ಆ ಪ್ರೇಮದ ಹುಡಿ ನಿಮಗೆ ತಾಗಿದರೆ, ನಾವು ಗೆದ್ದಿದ್ದೀವಿ ಅಂತ ಅರ್ಥ. ಆ ಉಸಿರಾಟ ನಿಮ್ಮಲ್ಲೂ ಇದೆ. ಆ 27 ಗ್ರಾಮ್ ನಮ್ಮಿಂದ ನಿಮಗೆ ಬಂದಿದೆ ಅಂತ ಅರ್ಥ. ಈ ಸಿನಿಮಾದಲ್ಲಿ ಒಂದು ರೇಷ್ಮೆ ಹುಳು ಇದೆ ನಗನ. ನೀನೇ ಅದರ ತಟ್ಟೆ ಹಾಕಿರೋನು, ಅದ್ರ ನೂಲು ತೆಗೆದಿರೋನು ನೀನೇ. ಒಂದು ರೇಷ್ಮೆ ಹುಳು ತನ್ನ ನೂಲನ್ನು ತೆಗೆದು ಹೇಗೆ ತನ್ನನ್ನು ತಾನು ಅಂತ್ಯ ಮಾಡಿಕೊಂಡು ಮುಂದಕ್ಕೆ ಹೊರಟೋಗುತ್ತೋ ಆ ಥರದ ಚಂದನೆಯ ಒಂದು ಸಿನಿಮಾ ಇದು. ಈ ಸಿನಿಮಾದಲ್ಲಿರೋದು ಇಷ್ಟೇ. ಎಲ್ಲಕ್ಕಿಂತ ಮುಖ್ಯವಾಗಿ ಸಿನಿಮಾದ ಸಿದ್ಧ ಸೂತ್ರಗಳನ್ನು ಮುರಿದು, ಇವತ್ತಿನ ಟ್ರೆಂಡ್ಗಳನ್ನು ಮುರಿದು ಹೊಸ ಥರದ್ದು ಮಾಡೋದಕ್ಕೆ ಏನು ನಿಮ್ಮ ಬಯಕೆ ಇದೆ, ಒಂದು ತಂಡ ಇದೆ. ಈ ಸಿನಿಮಾದಲ್ಲಿ 2 ಡಿಂಪಲ್ ಇದೆ. ಒಂದು ಸ್ವಿಟ್ಜರ್ಲ್ಯಾಂಡ್ನ ರಾಣಿ. ನೆಕ್ಸ್ಟ್ ಸೆಷನಲ್ಲಿ ಕತೆ ಹೇಳ್ಬಿಡ್ತೀನಿ ನಾನು ಈ ಸಿನಿಮಾದ್ದು. ಯಾಕೆಂದ್ರೆ ಎಲ್ಲರೂ ಕತೆನೇ ಹೇಳಲ್ಲ. ನಾನು ಈ ಸಲ ಕತೆ ಹೇಳ್ಬಿಟ್ಟು ರಿಲೀಸ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ವಿತ್ ಯುವರ್ ಪರ್ಮಿಷನ್. ಸ್ವಿಟ್ಜರ್ಲ್ಯಾಂಡ್ನ ರಾಣಿ ಸೆಲ್ವಿಕಾ ಕ್ವೀನ್ ಅಂತಿದ್ಲು. ಆಕೆಗೂ ಕೂಡ ಡಿಂಪಲ್ ಇತ್ತು. ಆಕೆ ಪಾತ್ರ ಮಾಡಿರೋ ರಚಿತಾ ರಾಮ್ಗೂ ಡಿಂಪಲ್ ಇದೆ.
ಎರಡು ಡಿಂಪಲ್ಗಳು ಸೇರಿ ಈ ಸಿನಿಮಾ ಗೆಲ್ಸುತ್ತೆ ಕಿಟ್ಟಪ್ಪನ ಜೊತೆ ನಾನು ನಂಬಿದ್ದೀನಿ ಅಷ್ಟೇ. So sweet. Clap ಬೇಕೇ ಬೇಕು. ಎಸ್ ಎಸ್ Yes, love you all. And love you Anna for the wonderful one. So, I would like to welcome my deepest and closest and wonderful friend KP Shrikant sir on the stage. UI